ಮುತ್ತು ಅರಸಿಯ ಕೊರಳಹಾರ ಸೇರುತ್ತದೆ, ಅರಸನ ಕಿರೀಟ ಕುಂಡಲ ಸಾರುತ್ತದೆ. ಮುತ್ತಂಡಿತ್ತ ಶಿಂಪವು ಇದ್ದಲ್ಲಿಯೇ ಉಳಿಯುತ್ತದೆ. ಹೂವು ದೇವೋತ್ತಮರ ಗುಡಿ ಸೇರುತ್ತದೆ, ದಿವ್ಯ ಸುಂದರಿಯರ ಮುಡಿ ಸೇರುತ್ತದೆ. ಹೂವಣ್ಣಿತ್ತ ಬಳ್ಳಿ ಕಾಲಬುಡದಲ್ಲಿಯೇ ಉಳಿಯುತ್ತದೆ. ಕಸ್ತೂರಿ ಅರಮನೆ ಸೇರುತ್ತದೆ, ಗುರುಮನೆ ಸೇರುತ್ತದೆ, ಶ್ರೀಮಂತ ಸಾಮಂತರ ದವಳ ಸೌಧಗಳನ್ನು ಸೇರುತ್ತದೆ. ಕಸ್ತೂರಿ ಹಣ್ಣಿತ್ತ ಮೃಗ ಮಾತ್ರ ಕಾಡು ಪಾಲಾಗಿಯೇ ಉಳಿಯುತ್ತದೆ. ಅದಿರು ಉಕ್ಕಾಗಿ ತಾಮ್ರ ತವರವಾಗಿ ಬೆಳ್ಳಿ ಬಂಗಾರವಾಗಿ ಉಳ್ಳವರ ಮನೆ ಸೇರುತ್ತದೆ. ಆದರೆ ಗಣಿಗೆರಣಿಗಳ ಕಾರ್ಮಿಕ ಇದ್ದಲ್ಲಿಯೇ ಉಳಿಯುತ್ತಾನೆ. ಹತ್ತಿ ವಸ್ತ್ರವಾಗಿ, ಗೋಧಿ ಬಿಸ್ಕೆಟ್ ಆಗಿ, ಕಡಲೆ ಪುಟಾಣೆಯಾಗಿ, ರೈತ ಬೆಳೆದುದೆಲ್ಲ ಏನೇನೂ ಆಗುತ್ತದೆ. ಬೆಳೆದ ರೈತ ಇದ್ದಲ್ಲಿಯೇ ಕೊಳೆಯುತ್ತಾನೆ. ವಿದ್ಯೆ ಕಲಿತವ ಅವಕಾಶ ಪಡೆದು ಪರಮೋಚ್ಚ ಪದವಿಗೆ ಏರುತ್ತಾನೆ. ಕಲಿಸಿದ ಶಿಕ್ಷಕ ಹಿಡಿಗಾಸಿನಲ್ಲಿ ಹುಲುಬಾಳು ಹೊರೆಯುತ್ತಾನೆ. ಇದು ನ್ಯಾಯವೇನಯ್ಯ, ಇದು ನ್ಯಾಯವೇನಯ್ಯ, ಇದು ನ್ಯಾಯವೆಂದಾದರೆ ಅನ್ಯಾಯ ಇನ್ನಾವುದಯ್ಯ? ಸ್ವತಂತ್ರ ಧೀರ ಸಿದ್ದೇಶ್ವರ.